ನೀವು ನೋಡ್ತಾ ಇದ್ದೀರಾ ಸುವರ್ಣ. ಲೇ ಕುಳ್ಳಿ, ನಮ್ಗೆಲ್ಲ ಬೆಳಗ್ಗೆ ಆಗ್ಬಿಟ್ಟು ಅರ್ಧ ದಿನಾನೇ ಆಗೋಯ್ತು. ಇನ್ನು ಮಲಗೆ ಇದೆಯಾ? ಇದೇನ ಹಿಂಗೆ ಬಿದ್ಕೊಂಡಿದ್ಯಾ ಗಬ್ಬೇಶ್ವರಿ? ಇಲ್ಲಿ ನೋಡು, ನಿಂಗೋಸ್ಕರ ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ತೊಗೊಂಬಂದಿದ್ದೇನೆ. ನೀನು ಬೇರೆ ಏನೂ ಓದಕ್ಕೆ ಹೋಗ್ಬೇಡ. ಈ ಕ್ವಶನ್ ಪೇಪರ್ಸಲ್ಲಿ ಏನು ಪ್ರಶ್ನೆ ಇದೆಯೋ ಅದಷ್ಟು ಮಾತ್ರ ಓದ್ಕೋ. ದಿಲ್ಲ ಹೋಗೋ ಶ್ಯಾಮ, ನಿಂಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಿಲ್ಲ. ಎಲ್ಲ ಅರ್ಥ ಆಗುತ್ತೆ, ಅದಕ್ಕೆ ನಾನು ಬಂದಿರೋದು. ಅದಕ್ಕೆ ನಿಂಗೆ ಓದು ಅಂತ ಹೇಳ್ತಿರೋದು. ಮದುವೆ ಆಗೋವರೆಗೂ ನೀನು ಹಿಂಗೆ ಕನಸ್ಕಂತ ಕೂತಿರ್ತೀಯ ಅನ್ಕೋ. ಆಮೇಲೆ ಎಕ್ಸಾಮಲ್ಲಿ ಡುಮ್ಕಿ ಡಮಾರಾದ್ರೆ ಯಾರು ಹೆಲ್ಪ್ ಮಾಡ್ತಾರೆ ನಿನಗೆ? ಹೋಗೋ ಶ್ಯಾಮ, ಯಾಕೆ ನೀನು ಹಿಂಗೆ? ಓದಕ್ ಬೇಜಾರು ಕಣೋ. ಹಂಗಲ್ವೇ ಕುಳ್ಳಿ, ಓದ್ತಾ ಓದ್ತಾ ಮಜಾ ಗೊತ್ತಾಗತ್ತೆ. ತಗೋ ಓದು. ನಾಳೆ ನಮಗೆ ಬೇಕು ಅಂದ್ರು ಜರ್ನಲಿಸಮ್ ಓದಕ್ಕಾಗತ್ತಾ? ಇಲ್ಲ ತಾನೆ? ಅದು ಬೇರೆ ನಿನ್ನ ಗಂಡ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾನೆ, ಅವನಿಗೋಸ್ಕರ ಆದರೂ ಓದು. ಬೇಡ, ನಾನು ನಿನ್ಗೋಸ್ಕರ ಓದ್ತೀನಿ. ನಾನು ಓದಕ್ಕೆ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಕೊಡು. ಇದು ನನ್ನ ಗಂಡ ಹುಡುಗಿ ಅಂದರೆ ಓದು. ಕನಸು ಕಾಣ್ತಾ ಇದೆಯಾ? ನಂಗೆ ಓದಕ್ಕೆ ಆಗ್ತಿಲ್ಲ. ಅವನೇ ನನ್ನ ಕಣ್ಮುಂದೆ ಬರ್ತಾ ಇದ್ದಾನೆ. ನಾನು ಓದಲ್ಲ. ನಂಗೆ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ನನ್ನ ಹತ್ರ ಅವ್ನ ಮೊಬೈಲ್ ಇರಬಾರ್ದಿತ್ತ ಅಂತ ಎಷ್ಟೊಂದ್ಸಲ ಅನ್ಸಿದೆ ಗೊತ್ತಾ? ಯಾಕೋ ಹಿಂಗೆ? ನಂಗೆ ಅವನ್ನ ಬಿಟ್ಟಿರಕ್ಕಾಗ್ತಿಲ್ಲ ಅನ್ನಿಸ್ತಾ ಇದೆ. ಹೋಗೋ, ನಿಂಗೆ ಅರ್ಥನೇ ಆಗಲ್ಲ. ಅರ್ಥ ಮಾಡ್ಕೊಂತೀನಿ ಕಣೆ, ಅರ್ಥ ಆಗುತ್ತೆ. ನನ್ನ ಕುಳ್ಳಿಗೆ ಏನಾಗುತ್ತೆ ಅಂತ ಅವಳಕಿನ್ನ ಮೊದಲು ನನಗೆ ಗೊತ್ತಾಗತ್ತೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ಕ್ವಶನ್ ಪೇಪರಲ್ಲಿ ಏನೇನಿದೆಯೋ ಎಲ್ಲ ಓದ್ಕೊಂಡ್ಬಿಡೋಣ. ಆಮೇಲೆ ನಾನು ನೀನು ಲಂಬು ಮನೆ ಹೋಗೋಣ. ಡೀಲಾ? ಕಣೋ, ಡೀಲ್. ಇವಾಗ ಫಟಾಫಟ್ ಅಂತ ಓದ್ಕೋ, ಬೇರೆ ಏನೂ ಯೋಚನೆ ಮಾಡೋಂಗಿಲ್ಲ, ಗೊತ್ತಾಯ್ತಾ? ಹಾಂ, ಇವಾಗ ಓದ್ಕೊಳ್ಳೋದು, ಆಮೇಲೆ ನಿನ್ನ ಗಂಡ ನೋಡ್ಕೊಂಬರೋದು. ಥ್ಯಾಂಕ್ಸ್ ಕಣೋ ಶ್ರಮ.
ಇಂಗು ಗುಂಡಿ ತೆಗೆದರೆ ಅದು ಹುಂಡಿ ಥರ ಇರಬೇಕು ಅಂತ ಅಣ್ಣ ಹೇಳಿದ್ದಾರೆ. ಅಣ್ಣ ಗುಂಡಿ ತೆಗೆದಿದ್ದಾರೆ, ನಾ ಅದರಲ್ಲಿ ನೀರು ತುಂಬಿಸಿ ಹುಂಡಿ ಥರ ಮಾಡಬೇಕು. ಅಣ್ಣ ಬಂದು ಗುಂಡಿ ನೋಡಿದ್ರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿ ಥರ ಫುಲ್ ಇರಬೇಕು. ಅಣ್ಣಂಗೆ ಫುಲ್ ಖುಷಿ ಆಗಬೇಕು. ಆ ಥರ ಮಾಡ್ತೀನಿ. ಅಯ್ಯೋ, ಅಣ್ಣ ಯಾಕೆ ಇಷ್ಟು ಬೇಗ ಬಂದರು? ಇವಾಗ ಈ ನೀರು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಅಥವಾ ಪೇಶ್ ಮಗನೆ ಅಂತ ಖುಷಿ ಪಡ್ತಾರ? ಖುಷಿಯಾಗಿ ಪೇಶ್ ಮಗನೆ ಇದನ್ನು ಯಾರು ಮಾಡಿದ್ದು ಅಂತ ಕೇಳಿದಾಗ ಆವಾಗ ನಾನೇ ಅಂತ ಮುಂದೆ ಬರಲ್ಲ. ಅಣ್ಣ, ಹೋಗಿದ್ ಕೆಲಸ ಏನಾಯ್ತು? ಬಂದ್ ಕೂಡ್ಲೆ ಕೇಳ್ಬೇಡವ ನಾನ್ಸೆನ್ಸ್. ಕೇಳಬಾರ್ದ ಅಣ್ಣ? ಸಾರಿ ಅಣ್ಣ, ಕೇಳಲ್ಲ ಬಿಡಿ. ಸಾರಿ ಕಣ, ಯಾರ್ದೋ ಮೇಲಿನ ಕೋಪನ ನಿನ್ ಮೇಲೆ ತೋರಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಎಲ್ಲಾಗುತ್ತೋ ಕೆಲಸ ಗೌರ್ಮೆಂಟ್ ಆಫೀಸ್ಗಳಲ್ಲಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಫಾರೆಸ್ಟ್ಗೆ ಹೋಗಿ ಅಂದರು. ನಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ ಅಂದ್ರೂ ಕೇಳಲಿಲ್ಲ. ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದೆ, ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂದರು. ಹೀಗೆ ಸುತ್ತಿ 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 ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಬಂದರೆ ಇವಾಗ ಡ್ರಿಂಕಿಂಗ್ ವಾಟರ್ದು ಟೆಂಡರ್ ನಡೀತಾ ಇದೆ ಅಂದರು. ಅಲ್ಲ, ಇವ್ರು ಡ್ರಿಂಕಿಂಗ್ ವಾಟರ್ ಟೆಂಡರ್ ಮಾಡ್ತಾ ಇದ್ರೆ ಬೇರೆ ಏನು ಕೆಲಸನೇ ಮಾಡೋದಿಲ್ವಾ? ಟ್ಯಾಕ್ಸ್ ಕಟ್ಟಿರೋ ರೆಸಿಪ್ಟ್ ತಂದು ಕೊಡಿ ಅಂದರು. ಹೋದ್ ಸರಿನೇ ಕೊಟ್ಟಿದ್ದೀನಲ್ಲ ಸರ್ ಅಂದರೆ ಅದನ್ನು ಕಳ್ಕೊಂಡಿದಾರಂತೆ. ಹಿಂಗಾಯ್ತು. ಇವತ್ತು ಕೆಲಸ ಆಗಿಲ್ಲ ಕಣ. ಅವರು ಸರ್ಕಾರಿ ಸಂಬಳ ತಗೋತಾರೆ ನೋಡು, ಅದಕ್ಕೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿನೇ. ಈ ದೇಶದ ಹೃದಯಕ್ಕೆ ಕೊಲೆಸ್ಟ್ರಾಲ್ ಅಷ್ಟು ಒಳ್ಳೇದಲ್ಲ ಕಣ. ಏನೂ ಅರ್ಥ ಆಗಿಲ್ಲ. ಆದರೆ ಕೆಲಸ ಆಗಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಾಯ್ತು. ಹಿಂಗೆ ಆದರೆ ಮುಂದಕ್ಕೆ ಹೆಂಗಣ್ಣ? ಪುನರಪಿ ಜನನಂ ಪುನರಪಿ ಮರಣಂ. ಓ, ಅದೇ ಅದೇ. ಒಟ್ನಲ್ಲಿ ನಮ್ಮ ಜನಕ್ಕೆ ಏನು ಅರ್ಥ ಆಗಲ್ಲ. ಅರ್ಥ ಆಗೋ ರೀತಿ ಸರ್ಕಾರದವ್ರು ಹೇಳಲ್ಲ. ಮಳೆ ಬಂದರೂ ಸಾಯ್ತಾರೆ, ಮಳೆ ಬರದೇ ಹೋದ್ರೂ ಸಾಯ್ತಾರೆ. ಒಟ್ನಲ್ಲಿ ಸಾಯೋದಂತೂ ನಮ್ಮ ಜನನೇ. ಹಿಂಗೆ ಬೈತಾ ಇರಿ ಅಣ್ಣ. ನೀವು ಹಿಂಗೋ ಗುಂಡಿ ನೋಡ್ತೀರಲ್ವಾ, ಆವಾಗ ಇದೇ ಬಾಯಿಂದ ನೀವು ನನ್ನ ಹೊಗಳ್ತೀರ. ಹಂಗೆ ಮಾಡ್ತೀನಿ. ಏಯ್, ಯಾಕೋ ಹಂಗೆ ಸುಮ್ಮನೆ ನಿಂತಿದ್ಯಾ? ಹೋಗು, ಕಾವುಗಳು ತಗೊಂಬ. ಬಂದೆ ಅಣ್ಣ. ನನ್ನನ್ನು ಆ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟು ಅಂತ ಅಲಿಸ್ತಾರ? ಮಾಡ್ತೀನಿ. ಅದು ಎಷ್ಟು ದಿನ ಅಲಿಸ್ತಾರೋ ನಾನು ನೋಡ್ತೀನಲ್ಲ. ಕುಳಿ, ದುರ್ಗದಲ್ಲಿ ಮಳೆ ಬರಂಗಿದೆ ಅಲ್ವೇನೆ? ಅಯ್ಯೋ, ಇಂಥ ಟೈಮಲ್ಲಿ ಮಳೆ ಬಂದ್ರೆ ಏನ್ ಸಖತ್ತಾಗಿರುತ್ತಲ್ವೇನು ಶ್ಯಾಮ? ಏನ್ ಪಿಕ್ಚರ್ ಕೆಟ್ಟೋಯ್ತಾ? ಹೀರೋಯಿನ್ನು ಹೀರೋ ನೋಡಕ್ ಹೋದಾಗೆಲ್ಲ ಮಳೆ ಬರಕ್ಕೆ? ಹಂಗೂ ಆಗ್ಬೋದೇನೋ. ಆಗ್ಬೋದು, ಆದ್ರೆ ಪಿಕ್ಚರಲ್ಲಿ ಏನಿಲ್ಲ, ಲೈಫಲ್ಲಿ ಆಗೋದ್ನೆ ಪಿಕ್ಚರ್ ಅಲ್ಲೂ ತೋರ್ಸೋದು. ಹಂಗೇನೆ ಕೊಳ್ಳಿ. ಹಂಗಾದ್ರೆ ಒಂದು ಪ್ರಶ್ನೆ ಕೇಳ. ಪಿಕ್ಚರಲ್ಲಿ ಮಳೆ ಆದ್ರೆ ಲವ್ ಆಗುತ್ತೆ, ಅದೇ ರಿಯಲ್ ಲೈಫ್ ಅಲ್ಲಿ ಆದ್ರೆ ಏನಾಗುತ್ತೆ? ಏನಾಗುತ್ತೆ? ಅದೇ ಆಗುತ್ತೆ. ನಿನ್ ತಲೆ ಒದ್ದೆ ಆಗುತ್ತೆ ಕಣೆ. ಥೂ, ದಬ್ಬ ನನ್ ಮಗ್ನೆ, ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಹೋಗೋ, ನನ್ನ ಫೀಲಿಂಗ್ಸ್ ಒಂಚೂರು ಅರ್ಥನೇ ಮಾಡ್ಕೊಳ್ಳಲ್ಲ ನೀನು. ಲೈಫಲ್ಲಿ ನಾನು ಫೀಲ್ ಮಾಡ್ಕೊಂಡು ಡುಮ್ಕಿ ಹೊಡೆದಿದ್ದೆ ಸಾಕು, ತಾವಾದ್ರೂ ಉದ್ಧಾರ ಆಗಿ. ಬೇ 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 ಲೆಕ್ಕುಳ್ಳಿ, ನೀನು ಹೋಗ್ಬಾ. ನಾನು ಇದೇ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಲೋ, ಏನ್ ನಿನ್ ಸನ್ಯಾಸಿ ಆಗ್ಬೇಕಾ? ಸುಮ್ನೆ ಮುಚ್ಕೊಂಡ್ ಬಾ. ನಾ ಎಲ್ಲಿಗೂ ಬರಲ್ಲ, ಹೋಗೆ. ನೀನುಂಟು, ನಿನ್ ಗಂಡ ಉಂಟು. ನಿಮ್ಮ ಮಧ್ಯೆ ನಾನು ಯಾಕೆ ಅಂತ ಕಿತ್ತೋಗಿರೋ ಡೈಲಾಗ್ ಮಾತ್ರ ಹೇಳ್ಬೇಡ. ಸುಮ್ನೆ ಬಾ ನನ್ ಜೊತೆ. ನಾವು ಬರಲ್ಲ ಅಂದ್ರೆ ನೀ ಕೇಳ್ಬೇಕಷ್ಟೇ.
ನಂಬನ್ ನೋಡೋಂಗಾಗಿರೋದು ನಿನಗೆ, ನನಗಲ್ಲ. ನೀನು ಹೋಗ್ಬಿಟ್ಟು ನೋಡ್ಕೊಂಬಾ. ಅವನ ಮದ್ವೆ ಆಗ್ತಿರೋದು ನೀನು, ನಾನಲ್ಲ. ಹಾಳಾಗಿ ಹೋಗು. ಇನ್ನೆಷ್ಟು ಕರೆಯೋದು ನಿನ್ನ? ತೀರಾ ಕೊಬ್ಬಾಡ್ತೀಯ ಕಣೋ ನೀನು. ಇವಾಗ ಕರ್ದಾಗ ಬರಲ್ಲ, ಆಮೇಲೆ ಮದ್ವೆ ಆಗಿ ಹೋಗೋಣ ನಾನು ಅಂತ ನನ್ನೇ ದೂರದು. ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯಿ. ಲೇ ಕುಳಿ, ಲೇಟ್ ಮಾಡಬೇಡ. ನಿನ್ ಹೀರೋ ನೋಡಿದ ತಕ್ಷಣ ಮಳೆ ಬಂದ್ರು ಬರ್ಬೋದು. ಡ್ಯೂಯೆಟ್ ಹಾಡಕ್ಕೆ ಹಾಡೋರು ಇಲ್ಲ, ಕುಣಿಯೋರು ಇಲ್ಲ. ಆದಷ್ಟು ಬೇಗ ಬಾ, ಇಲ್ಲಾಂದ್ರೆ ಒದ್ದೆ ಆಗ್ತೀವಿ. ಒದ್ದೆ ಆದ್ರೆ ಡ್ಯೂಯೆಟ್ ಹಾಡಕ್ಕೆ ಇನ್ನ ಮಜವಾಗಿರುತ್ತೆ. ಕುಳ್ಳಿ, ಈ ಸಬ್ಜೆಕ್ಟ್ ಎಲ್ಲ ಕ್ಲಿಯರ್ ಮಾಡ್ತಾಳ? ನಮ್ಮನ ಸದಾಶಿವ, ನನ್ನ ಕುಳ್ಳಿ ತಲೆಗೆ ಈ ಸಬ್ಜೆಕ್ಟ್ ಎಲ್ಲ ಹೆಂಗೆ ಇಳಿಸೋದು? ಹಾಯ್ ಮೇಘನಾ, ಬಾ. ಏನು ನಮ್ಮನೆ ತನಕ ಬಂದ್ಬಿಟ್ಟಿದ್ಯಾ ನನ್ನನ್ನು ನೋಡಕ್ಕ? ಹಾಗೆ ಸುಮ್ಮನೆ ಬಂದೆ ಆಂಟಿ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇನ್ನೂ ನನ್ನ ಹತ್ರ ಸುಳ್ಳು ಹೇಳ್ಬೇಕಾ ನೀನು? ನೀನು ಬಂದಿರೋದು ನಿಮ್ಮ ಲಂಬು ಸರ್ನ ನೋಡೋಕ್ಕೆ ಅಂತ ಹೇಳಿದ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ತೇಜ ನೋಡಕ್ಕೆ ಬಂದ್ಯಾ? ಇಲ್ಲ ಅಂತ ಹೆಂಗೆ ಹೇಳಿ? ಬೇಡ, ನಿಜ ಅಂತಾನೆ ಹೇಳು. ಸಾರಿ ಪುಟ್ಟಿ, ತೇಜ ಮನೇಲಿಲ್ಲ. ನಿಮಗೆ ಮಾತ್ರ ಸ್ಟಡಿ ಹಾಲಿಡೇಸ್ ಅಲ್ವಾ? ಲೆಕ್ಚರರ್ಸ್ ಎಲ್ಲರೂ ಕಾಲೇಜ್ಗೆ ಹೋಗಲೇಬೇಕು ತಾನೇ? ಅಯ್ಯೋ ಹೌದಲ್ವಾ, ನಂಗೆ ಮರ್ತೇ ಹೋಯ್ತು. ಆ ಶ್ಯಾಮಂಗಾದ್ರೂ ಗೊತ್ತಾಗೋದು ಬೇಡವಾ? ಇಂಥವೆಲ್ಲ ಅವ್ನ ತಲೆಗೆ ಬೇಗ ಹೋಗುತ್ತೆ. ಇವತ್ತೇನಾಯ್ತು ಏನೋ ಅವನಿಗೆ. ನೀನು ಇಲ್ಲಿಗೆ ಬರ್ತೀಯ ಅಂತ ಪಾಪ ಅವನಿಗೆ ಹೇಗೆ ಗೊತ್ತಾಗಬೇಕು? ನನ್ನ ಬಗ್ಗೆ ಅವನಿಗೆ ಗೊತ್ತಿಲ್ದಿರೋದೇನೂ ಇಲ್ಲ. ಇವಾಗಲೂ ನಾವು ಜೊತೆಲೇ ಬಂದ್ವಿ. ಹೌದಾ? ಮತ್ತೆ ಎಲ್ಲಿ ಅವನು? ನಮ್ಮನೆಗೆ ಯಾಕೆ ಬರಲಿಲ್ಲ? ಅವನು ಓದ್ಕೋತಾನೆ ಆಂಟಿ. ನಾನೇನಾದ್ರೂ ಅವನ ಜೊತೆಲಿದ್ರೆ ಅವನಿಗೆ ಓದಕ್ಕೆ ಬಿಡಲ್ಲ. ಸುಮ್ಮನೆ ತಲೆ ತಿಂತಾ ಇರ್ತೀರಿ. ಪಾಪ ಅವನು ಓದ್ಲಿ. ಸೋ ಸ್ವೀಟ್. ಮೇಘನಾ, ನೀನೇನು ತಗೋತೀಯಾ? ಕಾಫಿ ಮಾಡ್ಲಾ? ಫ್ರೂಟ್ಸ್ ಹೆಚ್ಕೊಡ್ಲಾ? ಏನು ಬೇಡ ಆಂಟಿ, ನಾ ಹೋಗ್ತೀನಿ. ಅಯ್ಯೋ, ನಿಮ್ಮ ಲಂಬು ಸರ್ ಮನೇಲಿಲ್ಲ ಅಂದರೆ ಜಾಸ್ತಿ ಹೊತ್ತು ಇರಬಾರ್ದು ಅಂತನಾ? ಹಾಗೆಲ್ಲ ಏನೂ ಇಲ್ಲ ಆಂಟಿ. ನಿಮ್ಮ ಜೊತೆ ಮಾತಾಡೋಕ್ಕೂ ನಂಗೆ ಇಷ್ಟನೇ. ನಂಬ್ತೀನಿ ನಿನ್ನ. ಬಾ, ನಮ್ಮ ಫ್ಯಾಮಿಲಿ ಆಲ್ಬಮ್ಸ್ ಕೊಡ್ತೀನಿ. ಅದರಲ್ಲಿ ನಮ್ಮ ನೆಂಟರು ಎಲ್ಲರೂ ಇದ್ದಾರೆ. ನಿಮ್ಮ ಮದುವೆಗೆ ಅವರೆಲ್ಲ ಬರ್ತಾರಲ್ಲ, ಒಬ್ಬೊಬ್ಬರನ್ನೇ ನಿನಗೆ ಪರಿಚಯ ಮಾಡಿಕೊಡ್ತೀನಿ. ಅವ್ರಿಗೆಲ್ಲ ಆಶ್ಚರ್ಯ ಆಗಬೇಕು, ಏನು ನಿನಗೆ ಇವರೆಲ್ಲ ಇಷ್ಟು ಚೆನ್ನಾಗಿ ಗೊತ್ತು ಅಂತ. ಓಕೆನಾ? ಆಲ್ಬಮ್ ತರ್ತೀನಿ. ಸರಿ ಆಂಟಿ. ನೋಡು, ಇದರಲ್ಲಿ ನಮ್ಮ ಮದುವೆ ಫೋಟೋಸು, ನಮ್ಮ ನೆಂಟ್ರದ್ದು, ನಮ್ಮ ತವ್ರ ಮನೆದು, ತೇಜಂದು ಎಲ್ಲ ಇದೆ. ನೋಡ್ತಾ ಇರು. ಕಾಫಿ ತರ್ತೀನಿ. ಹಾಂ, ಸರಿ ಆಂಟಿ. ಆಂಟಿ, ಇದು ನಿಜವಾಗ್ಲೂ ನಿಮ್ಮ ಮಗನಾ? ತುಂಬಾ ಬೇರೆ ಥರ ಕಾಣ್ತಾರಪ್ಪ. ನನ್ನ ಕಣ್ಣಿಗೆ ಇವಾಗಲೂ ಅದೇ ಥರ ಕಾಣಿಸ್ತಾನೆ. ನನ್ನ ಮಗ ಅಂದರೆ ನನ್ನ ಕಣ್ಮುಂದೆ ಬರೋದು ಅದೇ ಮುಖ, ಗೊತ್ತಾ? ಆಂಟಿ, ಹಾಂ, ಇವ್ರು ಯಾರು? ಯಾರು ಮೇಘನಾ? ಅದೇ ಲಂಬು ಸರ್ ಹೆಗ್ಲ ಮೇಲೆ ಕೈ ಹಾಕೊಂಡಿರೋ ಹುಡುಗಿ. ಅವರೆಲ್ಲ ತೇಜನ್ ಕಸಿನ್ಸು.
ಲೇ ತಾಟ್ಕಿ, ಯಾವಳೆ ನೀನು? ಮೊದಲು ನನ್ನ ಗಂಡನ ಹೆಗ್ಲಿಂದ ಕೈ ತೆಗಿ. ಕಾಫಿ ರೆಡಿ. ತಗೋ. ಓ, ಇಷ್ಟು ಬೇಗ ಕಾಫಿ ಮಾಡಿಬಿಟ್ರಾ? ಅಲ್ಲಿ ಶ್ಯಾಮ ನಂಗೋಸ್ಕರ ಕಾಯ್ತಾ ಇರ್ತಾನೆ. ನೀ ಕಾಫಿ ಕುಡಿಯಲ್ವಾ? ಹಾಂ, ಕುಡಿತೀನಿ. ಕುಡಿದ್ಬಿಟ್ಟು ಬೇಗ ಹೋಗ್ತೀನಿ. ಫೋಟೋಸ್ ಎಲ್ಲ ನೋಡಾಯ್ತಾ? ನಿಧಾನ. ಸರಿ ಆಂಟಿ, ನಾನು ತುಂಬ ಓದ್ಕೋಬೇಕು. ನೀವು ಬೇಜಾರು ಮಾಡ್ಕೋಬೇಡಿ, ಇನ್ನೊಂದ್ಸಲ ಬರ್ತೀನಿ. ಬಾಯ್ ಆಂಟಿ. ಗುಡ್ ಲಕ್ ಮೇಘ್ನಾ, ಚೆನ್ನಾಗಿ ಮಾಡು. ಏನು ವಿಚಿತ್ರವಾದ ಹುಡುಗಿಪ್ಪ. ಏನಾಗಿದೆ ಅವಳಿಗೆ? ಶ್ಯಾಮ, ಲೋ ಶ್ಯಾಮ. ಯಾಕೆ ಕುಳ್ಳಿ, ಏನಾಯ್ತು? ಹೆಂಗ್ ಹೇಳಿ, ನಂಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಹರ್ಟ್ ಆಯ್ತಾ? ಯಾಕೆ? ಹೋಗ್ಬೇಕಾದ್ರೆ ಅಷ್ಟೊಂದು ಖುಷಿಯಾಗಿ ಹೋಗಿದ್ದೆ, ಬರ್ಬೇಕಾದ್ರೆ ಯಾಕೆ ಏನಾಯ್ತು? ನಮ್ಮು ಚೆನ್ನಾಗಿ ಮಾತಾಡ್ಸ್ಲಿಲ್ವಾ? ಮಾತಾಡ್ಸಕ್ ಅವ್ನ ಮನೇಲಿ ಇದ್ರೆ ತಾನೆ. ನಮಗ್ ಮಾತ್ರ ಓದಕ್ ರಜಾ, ಅವ್ರಿಗೆಲ್ಲ ಕಾಲೇಜಿಗೆ ಹೋಗ್ಬೇಕು ಅಂತ ಯಾಕೆ ಜ್ಞಾಪಿಸಿಲ್ಲ ನೀನು? ಸಾರಿನೇ, ನಂಗೆ ಹೊಡೆದೇ ಇಲ್ಲ, ಅದಕ್ಕೆ ನೀನು ಹಿಂಗೆಲ್ಲ ಗೋಳಾಡೋದ? ಲೈಫಲ್ಲಿ ಸ್ವಲ್ಪ ಸಮಾಧಾನ ಬೇಕಾದ್ರೆ ಬಾ, ಕಾಲೇಜ್ಗೆ ಹೋಗ್ಬಿಟ್ಟು ಲಂಬರ್ ಮಾತಾಡ್ಸ್ಕೊಂಬರೋಣ. ಏನು ಬೇಕಾಗಿಲ್ಲ, ನಂಗೆ ತಲೆ ಕೆಟ್ಟಿರೋದು ಅದಕ್ಕಲ್ಲ. ನೋಡು, ನಂಗೆ ಇದನ್ನ ನೋಡಿ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಲೇ, ಇದು ಲಂಬು ಫೋಟೋ ಅಲ್ವಾ? ತುಂಬಾ ಹಳೇದು ಅನ್ಸುತ್ತೆ. ನೋಡು ಎಷ್ಟು ಚೆನ್ನಾಗಿದ್ದಾನೆ ಅಂತ. ಇವನ್ ನೋಡ್ಬಿಟ್ಟು ನಿಂಗೆ ಯಾಕೆ ಸಂಕಟ ಆಗ್ಬೇಕು? ಲೋ ಗೂಬೆ, ನೋಡೋ ಕಡೆ ಸರಿಯಾಗಿ ನೋಡು. ಇಲ್ಲಿ ನೋಡು, ಯಾರ ಕೈ ಇದು? ಓ, ಫುಲ್ ಫೋಟೋ ಇದ್ದಿದ್ರೆ ಫೇಸ್ ನೋಡ್ಬಿಟ್ಟು ಯಾರು ಅಂತ ಗೆಸ್ ಮಾಡ್ಬೋದಾಗಿತ್ತು. ಬರೀ ಕೈ ನೋಡ್ಬಿಟ್ಟು ಏನು ಹೇಳೋದು? ಈ ಕೈ ನೋಡ್ಬಿಟ್ಟು ಯಾವುದೋ ಹುಡುಗಿ ಕೈ ಅಂತ ಹೇಳ್ಬೋದು ಅಷ್ಟೇ. ಲೋ ಗೂಬೆ, ಅವಳು ಯಾವಳು? ನನ್ನ ಗಂಡನ ಹೆಗ್ಲ ಮೇಲೆ ಕೈ ಹಾಕೊಂಡಿದ್ದಾಳೆ. ಇದು ನಾನು ಹೆಂಗ್ ಸಹಿಸ್ಕೊಳ್ಳಿ? ಲೇ ತಿಕ್ಲೇಶ್ವರಿ, ಅದಕ್ಕೆ ಹಿಂಗೆಲ್ಲ ಆಡ್ಬೇಕಾ? ಲೈಫಲ್ಲಿ ಸ್ವಲ್ಪ ಸಮಾಧಾನ. ಇವ್ರು ಯಾರೋ ಅವ್ರ ರಿಲೇಟಿವ್ ಇರ್ಬೋದು, ಇಲ್ಲ ಕಸಿನ್ ಇರ್ಬೋದು, ಅದು ಇಲ್ಲ ಅಂದ್ರೆ ನಿನ್ನ ಹತ್ರ ಫ್ರೆಂಡ್ಸ್ ಇರ್ಬೋದಪ್ಪ. ಅದಕ್ಕೆ ಯಾಕೆ ಹಿಂಗೆ ಆಡ್ಬೇಕು? ನಾನು ಹಿಂಗೆ ಆಡೋದು. ನನ್ನ ಗಂಡನ ಹೆಗ್ಲ ಮೇಲೆ ಯಾರ್ಯಾರೋ ಕೈ ಹಾಕಿದ್ರೆ ನಂಗೆ ಸಹಿಸ್ಕೊಳಕ್ ಆಗಲ್ಲ, ಅಳು ಬರುತ್ತೆ ನಂಗೆ. ಕುಳಿ, ಲೇ ಕುಳಿ, ನೀನ್ ನನ್ನ ಗಂಡ ಹುಡುಗಿ ಕಣೆ. ಅದ್ಯಾರೋ ನುಗ್ಗೆಕಾಯಿ ಮಾರೋಗೋಸ್ಕರ ನೀನ್ ಅಳೋದ? ಅಸಹ್ಯ. ಅದಕ್ಕೇನಿವಾಗ? ನನ್ ತೇಜಸ್ವಿನ ಯಾರು ಮುಟ್ಬಾರ್ದು. ಅವನ ಅಕ್ಕ ತಂಗಿ ಆಗಿದ್ರು ಅಷ್ಟೇ, ಅವನ ಅಮ್ಮ ಆಗಿದ್ರು ಅಷ್ಟೇ. ಲೇ ಕುಳಿ, ತುಂಬಾ ಪೊಸೆಸಿವ್ ಆಗ್ಬಿಡ್ದೆ. ನಾಳೆ ಹಿಂಗೆ ಅಳ್ತಾ ಕೂರ್ಬೇಕಾಗತ್ತಷ್ಟೇ. ನನ್ನ ಗಂಡ ಹುಡುಗಿ ಗಂಡನ ಹತ್ರ ಹೋಗ್ಬೇಕಾದ್ರೆ ಎಲ್ಲ ಹೆದರ್ಕೋಬೇಕು, ಹಂಗಿರ್ಬೇಕು ನೀನು. ಅದು ಬಿಟ್ಟು ಶ್ಯಾಮ ಅಂತ ಅಳೋದಲ್ಲ. ತಗೋಯ್ತೀನ?